ನಮಸ್ಕಾರ ದೇವ್ರು. ಈ ಡ್ಯೂಟಿ ಬಂದು 1 ಅವರ್ಗೆ. ವೈ? ಸೊ ಅಲ್ಲಿ ಮದುವೆ ಆಯ್ತು, ಕರ್ಕೊಂಡು ಹೋಗ್ತೀವಿ. ಹೂ ಸ್ಟಾಪ್ಡ್ ಯು? ಇವ್ರೇನು ನೋಡಲ್ಲ, ಸೀದಾ ಹೋಗಿ ಸೀದಾ ಬರ್ತೀನಿ. ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ನಾವು ಬಿಡಲ್ವಲ್ಲ. ಸೊ ಫಸ್ಟ್ ನಾವು ಹೋಗಿದ್ದು ಕಸ್ಟಮರ್ ಲೊಕೇಶನ್ಗೆ, ಯಾಕಂದ್ರೆ ಅವ್ರು ಕೂರಿಸ್ಕೊಂಡಿಲ್ಲ ಅಂದ್ರೆ ಟ್ರಿಪ್ ಹೆಂಗಾಗತ್ತೆ ಅಲ್ವಾ. ಹೋಗ್ತಿದ್ದಂಗೆ ಗಾಡಿಗೆ ಒಂದು ರೌಂಡ್ ಪೂಜೆ ಮಾಡಿದ್ರು. ಸೊ ಪೂಜೆ ಮಾಡೋದನ್ನ ನೋಡಿ, ಓ ಪರವಾಗಿಲ್ಲಪ್ಪ, ಗಂಡು ಮಕ್ಳಾದ್ರು ಭಯ ಭಕ್ತಿ ದೇವ್ರ ಮೇಲೆ ಸಖತ್ತಾಗೈತೆ ಅಂದ್ಕೊಂಡು ಸ್ವಲ್ಪ ಮುಂದೆ ಹೋಯ್ತಿದ್ದಂಗೆ ಜೊತೆ ಇದ್ದೀನಿ ನಮ್ಮ ಹುಡುಗ, ಡಿ ಜೆ ಲೈಟ್ ಹಾಕು ಅಂದ. ಆಯ್ತು ಅಂತ ಡಿ ಜೆ ಲೈಟ್ ಹಾಕ್ದೆ. ಇವರೆಲ್ಲ ಯಾರು ಡ್ಯಾನ್ಸ್ ಆಡಲ್ಲ ಬಿಡು ಅಂದ್ಕೊಂಡು 2 ಸೆಕೆಂಡ್ ಹಿಂಗೆ ತಿರುಗಿ ಅದಾದ್ಮೇಲೆ ಸ್ಮೋಕರ್ ಆನ್ ಮಾಡಿದೆ ಅಷ್ಟೇ. ಡಂಕಣ್ಣ ಕಣ್ಣ ಕಣ್ಣ ಕಣ್ ಡಂಕಣ್ಣ ಕಣ್ಣ ಕಣ್ಣ ಕಣ್ ನೋಡ್ರಿ, ವೈಬು ಗಾಡಿ ಸ್ಟಾರ್ಟ್ ಮಾಡಿದಾಗ ಸಿಸ್ಟಮ್ಮು ಸ್ಮೋಕರು ಡಿ ಜೆ ಆನ್ ಮಾಡಿದ್ದು ಬೆಳಗ್ಗೆ ಆಗೋವರೆಗೂ ಇವ್ರು ಕುಣಿತಾನೆ ಏನಿಲ್ಲ, ಕಣ್ ಮುಚ್ಚೋಕೋ ಬಿಟ್ಟಿಲ್ಲ. ನನಗಂತೂ ಸಾಕಾಗೋಯ್ತು. ನನಗಂತೂ ಫುಲ್ ಎಂಟರ್ಟೈನ್ಮೆಂಟು. ಯಾಕಪ್ಪ ಅಂದರೆ ನನಗೆ ಸಖತ್ತಾಗಿ ನಿದ್ದೆ ಬರುತ್ತಲ್ಲ, ಇವರೆಲ್ಲ ಮಲ್ಕೊಂಬಿಟ್ರೆ. ಹೆಂಗೋ ಇವ್ರು ಕುಣಿತಿರೋದ್ರಿಂದ ನನಗೆ ಇಡೀ ರಾತ್ರಿ ನಿದ್ದೆ ಅನ್ನೋದು ಬರಲಿಲ್ಲ. ಆರಾಮಾಗಿ ನಾನು ಅವ್ರ ಜೊತೆ ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಸಾಂಗ್ ವೈಬ್ನ ಫುಲ್ಲು ಕಿವಿಗೆ ತುಂಬಿಕೊಂಡು ಗಾಡಿ ಓಡಿಸ್ಕೊಂಬಂದು. ಇದು ಆಲ್ರೆಡಿ ಬೆಳಗಿನ ಜಾವ ಆಗೈತೆ, ಇವ್ರು ಕುಣಿತ ಮಾತ್ರ ನಿಲ್ಲಿಲ್ಲ. ನೋಡಷ್ಟು ನೋಡಿ ನಾನೇ ಸಿಸ್ಟಮ್ ಆಫ್ ಮಾಡಿಬಿಟ್ಟಿದ್ದೆ, ಮಲಿಕಳ್ಳಿ ಅಂತ. ಸೊ ಬೆಳಗ್ಗೆ ಆಗ್ತಿದ್ದಂಗೆ ಫಸ್ಟು ಈಕೋ ಬೀಚಿಗೆ ಕರ್ಕೊಂಡೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿ ನೀರೆಲ್ಲ ಆಟ ಆಡ್ಕೊಂಡು ಅಲ್ಲಿಂದ ನಾವು ಸೀದಾ ಹೊರಟಿದ್ದು ಅಪ್ಸರಕೊಂಡ ವಾಟರ್ ಫಾಲ್ಸ್ಗೆ. ಅಲ್ಲಿ ಹಾವು ನೋಡ್ಬಿಟ್ಟು, ಅಲ್ಲಿ ಏನೋ ಮಾಡಲ್ಲ, ಇದು ನಾನ್ ವೆನಮಸ್, ಇದು ಬರೀ ಮೀನು ಹಿಡಿಯೋಕ್ಕೆ ಅಂತ ಬರುತ್ತೆ ಅಷ್ಟೇ. ಕಚ್ಚುತ್ತಾ? ಕಚ್ಚುತ್ತಾ? ಅದನ್ನು ನೀನು ಹಿಡ್ಕೊಳಕ್ಕೆ ಹೋದ್ರೆ ಕಚ್ಚುತ್ತೆ, ಬಟ್ ಏನೂ ಆಗಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ ವಿಷಯ ಇರಲ್ಲ. ಆವಲ್ಲಿ ನೀರು ನೋಡಿ ಚೇ ನೀರಲ್ಲಿ ಹಾವು ನೋಡಿ ಇವ್ರು ಯಾರು ನೀರಿಗಿಳಿಯಕ್ಕೆ ರೆಡಿ ಇರಲಿಲ್ಲ. ನಾವು ಗೊತ್ತಲ್ಲ, ಮೊದಲೇ ಪಂಟ್ರು ಬಟ್ಟೆ ಬಿಚ್ಚಾಕಿದ್ದೆ, ಡೈ ಹೊಡೆದಿದ್ದೆ, ಆಮೇಲೆ ಎಲ್ಲರೂ ದಬ 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 ಅಂತ ಬಿದ್ದು 2 ಅವರ್ ಆದರೂ ನೀರಿಂದ ಬರಲೇ ಇಲ್ಲ. ಸೊ ಮತ್ತೆ ಅಲ್ಲಿಂದ ಕರ್ಕೊಂಡವ್ರನ್ನ ಸೀದಾ ಚೌಟ್ರಿಗೆ ಬಿಟ್ಟೆ. ಅಲ್ಲಿಂದ ವೀಡಿಯೋಸ್ ಅದು ಮಾಡಲಿಲ್ಲ, ಯಾಕೋ ತಿಕ್ಕಾಕೊಬ್ಬ ಜಾಸ್ತಿ ಆಗಿದೆ. ಹಂಗೆ ಪಕ್ಕದಲ್ಲಿ ಕೂತಿದ್ದು, ಬ್ರೋ ನನ್ನ ಜೊತೆ ವಿಡಿಯೋ ಮಾಡು ಅಂದ್ಬಿಟ್ಟು ಕೈ ಹಿಡ್ಕೊಂಡ. ಒಳ್ಳೇದು, ಹಿಡಿತೀವಿ ಎಲ್ಲಾರ್ದು ಕೈ. ಸೂಪರ್. ಅವ್ರ ಮದುವೆಗೆ ಹೋಗಿ ವಾಪಸ್ ಬರ್ತಿದ್ದಂಗೆ ಬೆಂಗಳೂರು ಕಡೆಗೆ ನಮ್ಮ ಪಯಣ ಶುರು ಆಯಿತು. ಇಲ್ಲಿ ಮಜಾ ಏನಪ್ಪ ಅಂದರೆ ರಾತ್ರಿ ಇಡೀ ಒಬ್ಬನೇ ಗಾಡಿ ಓಡಿಸ್ಬೇಕಲ್ಲ ಅಂದ್ಕೊಂಡೆ. ನಾವು ಗೊತ್ತಲ್ಲ, ಸುತ್ತಮುತ್ತ ಎಲ್ಲ ನಮ್ಮ ಫೇವರ್ ಇದ್ದೇ ಇರ್ತಾರೆ. ರಾತ್ರಿ ಹೆಂಗಪ್ಪ ನಿದ್ದೆ ಗಡೋದು ಅಂದ್ಕೊಂಡೆ. ಜತ್ಕಾರು ಹಿಂದೆ ಮುಂದೆ ಎಲ್ಲ ಗಾಡಿಗೆ ಸಿಕ್ಕಿದ್ರು. ಅವ್ರ ವಿಡಿಯೋ ನಾನು, ನನ್ನ ವಿಡಿಯೋ ಅವರು. ಸೇಮ್ ಪ್ರತಿ ರಾತ್ರಿ ಡ್ರೈವ್ ಮಾಡ್ಬೇಕಾದ್ರೂ ಯಾವ್ದಾರು ಗಾಡಿ ಸಿಗುತ್ತೆ, ಅದು ಕಾಮನ್ ಆಗಿ ನನಗೆ ನಡೆಯುತ್ತೆ. ನೋಡ್ತೀನಿ ಬೆಂಗಳೂರು ರೀಚ್ ಆಗಿದೆ, ಗೊತ್ತಾಗಿಲ್ಲ, ಕಸ್ಟಮರ್ ಡ್ರಾಪ್ ಮನೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.